ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಬೆಂಗಳೂರಲ್ಲಿ ಜನರಿಗೆ ಬೇಡದಿದ್ದನ್ನ ಕಾಂಗ್ರೆಸ್ಸಿನ ಡಿ.ಕೆ. ಶಿವಕುಮಾರ್ ಅವರು ಮಾಡಿಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಟನಲ್ ಪ್ರಾಜೆಕ್ಟ್ ಅನ್ನ ಕರೆದು ಜನರಿಗೆ ಬೇಡದಂತ ಟನಲ್ ಪ್ರಾಜೆಕ್ಟ್ ಅನ್ನ ಕರೆದು ಬೆಂಗಳೂರಲ್ಲಿ ಜನರಿಗೆ ಹಸಿರನ್ನ ಕೊಡ್ಲಿಕ್ಕಾಗಲ್ಲ, ಆರೋಗ್ಯವನ್ನ ಕೊಡ್ಲಿಕ್ಕಾಗಲ್ಲ. 7,000 ಟನ್ ಕಸ ಬೀಳುತ್ತೆ, ಅದನ್ನ ರೀಸೈಕಲ್ ಮಾಡ್ಲಿಕ್ಕಾಗಲ್ಲ. ಬೇಸಿಗೆ ಬಂದ್ರೆ ಜನರಿಗೆ ಕುಡಿಯೋ ನೀರು ಕೂಡ ಯೋಗ್ಯತೆ ಇಲ್ಲ. ಮಳೆಗಾಲ ಬಂದ್ರೆ ಇಡೀ ರಸ್ತೆ ಪೂರ್ತಿ ಇದಾಗುತ್ತೆ, ಕೆರೆ ಆಗತ್ತೆ, ಅದನ್ನ ತಡಿಲಿಕ್ಕೆ ಯೋಗ್ಯತೆ ಇಲ್ಲ. 2,800 ಪ್ರಾಪರ್ಟಿಗಳು ಸ್ಟಾಮ್ ವಾಟರ್ ಎನ್ಕ್ರೋಚ್ಮೆಂಟ್ ಮಾಡಿದೆ. ಇವತ್ತು ನಮ್ಮ ಬೆಂಗಳೂರಲ್ಲಿ ಮಳೆ ಬಂತು ಅಂತಂದ್ರೆ ಏನಕ್ಕೆ ನೀರು ನಿಂತ್ಕೊಳ್ಳುತ್ತೆ ಅಂತಂದ್ರೆ ಸ್ಟಾಮ್ ವಾಟರ್ ರೇಂಜ್ ಕ್ಲಿಯರೆನ್ಸ್ ಇಲ್ಲ. ಸಾಕಷ್ಟು 2,800 ಪ್ರಾಪರ್ಟಿಗಳು ಸ್ಟಾಮ್ ವಾಟರ್ ಮೇಲೆ ಕೂತಿದೆ. ಅದನ್ನ ಕ್ಲಿಯರ್ ಮಾಡೋ ಯೋಗ್ಯತೆ ಈ ಡಿ.ಕೆ. ಶಿವಕುಮಾರ್ ಇನ್ಚಾರ್ಜ್ ಇರುವ ಬೆಂಗಳೂರು ಇಲ್ಲ. ಈ ಡಿ.ಕೆ. ಶಿವಕುಮಾರನಿಗೆ ಈ ಟನಲ್ ಪ್ರಾಜೆಕ್ಟ್ ಮಾಡಿ ಏನ್ ಕಾಸು ಮಾಡೋದು ಒಂದಿನ ಅವ್ರಿಗೆ ಉದ್ದೇಶ. ಆಮೇಲೆ ಇದು ಈ ಬೆಂಗಳೂರು ಡಿ.ಕೆ. ಶಿವಕುಮಾರ್ ಏನು ಸ್ವಂತ ಬರ್ಕೊಟ್ಬಿಟ್ಟಿದೇವ. ಸೊ ವಿ ಆರ್ ಕಮಿಂಗ್ ಅಪ್ ವಿತ್ ಒಂದು ಅವೇರ್ನೆಸ್ ಕ್ಯಾಂಪೇನ್ ಅನ್ನ ಮಾಡಬೇಕು. ಬೆಂಗಳೂರು ಕ್ಯಾನ್ಸರ್, ಪ್ರತಿ ಬೆಂಗಳೂರಿನ ಮನೆಯಲ್ಲೂ ಈ ಪೊಲ್ಯೂಷನ್ ಜೊತೆನಲ್ಲಿ ಕಲುಷಿತ ವಾತಾವರಣದಿಂದ ಆಲ್ಮೋಸ್ಟ್ ಎವ್ರಿ ಥರ್ಡ್ ಹೌಸ್, 3ನೇ ಮನೆಯಲ್ಲಿ ಕ್ಯಾನ್ಸರ್ ರೋಗಿ ಇದೆ ಅಂತ ಹೇಳ್ತಾರೆ. ಇರೋ ಜನರಿಗೆ ಆರೋಗ್ಯ ಇಲ್ಲ. ಪ್ರತಿದಿನ 3,000ಕ್ಕೂ ಹೆಚ್ಚು ಗಾಡಿಗಳು ರಿಜಿಸ್ಟ್ರೇಷನ್ ಆಗಿ ಬೆಂಗಳೂರಿನ ರಸ್ತೆಗಳಿಗೆ ಇಳಿತವೆ. ಸೊ ಇಂಥ ಪರಿಸ್ಥಿತಿನಲ್ಲಿ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಬೇಕು. ಆಮೇಲೆ ಗಾಡಿಗಳನ್ನ ರಿಜಿಸ್ಟರ್ ಮಾಡಬೇಕಾದ್ರೆ ಪಾರ್ಕಿಂಗ್ ಜಾಗ ಅವರಲ್ಲಿ ಇದ್ರೆ ಮಾತ್ರ, ಅವರ ಅಪಾರ್ಟ್ಮೆಂಟ್ ಅಲ್ಲೋ ಮನೆಯಲ್ಲೋ ಒಳಗಡೆ ನಿಲ್ಸಕ್ಕೆ ಜಾಗ ಇದ್ರೆ ಮಾತ್ರ ಒಂದು ರಿಸ್ಟ್ರಿಕ್ಷನ್ ತರಬಹುದು. ಅದು ಯಾವುದನ್ನು ಅದು ಯಾವುದನ್ನು ಕೂಡ ಸರ್ಕಾರದ ಈ ಡಿ.ಕೆ. ಶಿವಕುಮಾರ್ ಮಾಡದೆ ಏಕಾಏಕಿ ಟನಲ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. 30 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ 1,450 ಕೆರೆಗಳಿದ್ವು. 1,450 ಕೆರೆಗಳು ಇವತ್ತು ಉಳಿದಿರೋದೆ ನಮ್ಮ ಹತ್ರ ಕೇವಲ 300 ಕೆರೆಗಳ 208 ಕೆರೆ ಮಾತ್ರ ಉಳಿದಿದೆ. ಇನ್ನ ಮಿಕ್ಕ ಕೆರೆಗಳನ್ನ ಇದೇ 30 ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್, JDS, ಬಿಜೆಪಿ 3 ಜನ ಈ ಒಂದು ಸರ್ಕಾರದ ಬಳಿ ಇದ್ದಂತ 1,250 ಕೆರೆಗಳನ್ನ ನುಂಗಿ ನೀರು ಕುಡಿದು ಮಾರಾಟ ಮಾಡಿದ್ರೆ ಕಣ್ಮುಚ್ಕೊಂಡಿದ್ದಾರೆ. ಇವತ್ತು ಜನರಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್ ಇದೆ. ನೀವು ಟನಲ್ ಪ್ರಾಜೆಕ್ಟ್ ಮಾಡಿದ್ರೆ ಕುಡಿಯೋ ನೀರಿಗೆ ಇನ್ನ ಬರುತ್ತೆ ಅಂತ. ಯಾಕೆ ಅಂತಂದ್ರೆ ಈ ಒಂದು ಟನಲ್ ಪ್ರಾಜೆಕ್ಟ್ ಜನರಿಗೆ ಬೇಡ, ಆಮೇಲೆ ಬೆಂಗಳೂರವ್ರಿಗೆ ಬೇಡ. ಆದ್ರೂ ಕೂಡ ಡಿ.ಕೆ. ಶಿವಕುಮಾರನ್ಗೆ ಈ ಪ್ರಾಜೆಕ್ಟ್ ಬೇಕು. ಏನಕ್ಕೆ ಬೇಕು ಅದು ನಿಮಗ್ ಬಿಟ್ಟಂತ ವಿಚಾರ. ಬಟ್ ಒಂದೊಂದು ನಿಜ, ವಿ ಆರ್ ಅಪೋಸಿಂಗ್ ದಿಸ್ ಟನಲ್ ಪ್ರಾಜೆಕ್ಟ್. ಬಿಜೆಪಿ ಅವರು ಸುಮ್ನೆ ಗಾಳಿ ಬಂದ್ರೆ ತೂರ್ಕೋ ಅಂತೇಳಿ 1 ದಿವಸ 2 ದಿವಸ ಮಾತಾಡಿ ತೆಪ್ಪಗಾಗ್ಬಿಟ್ರು. ವಿ ವಿಲ್ ನಾಟ್ ಅಲೋ ದಿಸ್ ಟನಲ್ ಪ್ರಾಜೆಕ್ಟ್ ಅಟ್ ಎನಿ ಕಾಸ್ಟ್. ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಟನಲ್ ಪ್ರಾಜೆಕ್ಟ್ ಅನ್ನ ಮಾಡ್ಲಿಕ್ಕೆ ಕಾನೂನು ರೀತಿನಲ್ಲಿ ನಾವು ಬಿಡೋದಿಲ್ಲ. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ. ಆಮೇಲೆ ಗ್ರೌಂಡ್ ವಾಟರ್ ಕೆಳಗಡೆ ಹೊಟ್ಟೋಗುತ್ತೆ ಇನ್ನ ಅಂತ ಹೇಳಿದಾರೆ ಇಂಡಿಯನ್ ನ್ಯೂಸ್. ನಾವ್ ಹೇಳಿಲ್ಲ, ವಿಜ್ಞಾನಿಗಳು ಹೇಳಿದ್ದಾರೆ. ಸರ್ಕಾರ ಈ ಡಿ.ಕೆ. ಶಿವಕುಮಾರನಿಗೆ ಅದಕ್ಕೆ ಉತ್ತರ ಇಲ್ಲ. ಬೆಂಗಳೂರಲ್ಲಿ ಕಸ ಬಿದ್ದು ತಗೊಂಡಾಗಿ ಬಿಸಾಕ್ತಾರೆ, ರೀಸೈಕಲ್ ಮಾಡಲ್ಲ. ಆಮೇಲೆ ಬೆಂಗಳೂರಲ್ಲಿ ಮಳೆ ಬಂದ್ರೆ ರಸ್ತೆಯಲ್ಲಿ ಕೆರೆ ಆಗುತ್ತೆ, ಅದಕ್ಕೆ ಉತ್ತರ ಇಲ್ಲ. ಏನು ಉತ್ತರ ಇಲ್ಲ. 1,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳು ಮಾಡೋದು, ಬರೀ ಹಣ ಮಾಡೋ ಒಂದು ಕೆಲಸಕ್ಕೆ ಇವ್ರು ಇಳ್ಕೊಂಡಿದ್ದಾರೆ. ಆಮೇಲೆ ಇವ್ರುಗಳ ಮೇಲೆ ಇರುವಂತಹ ಹೈಕಮಾಂಡ್ ಯಾಕೆ ಸುಮ್ಮನೆ ಇದ್ದಾರೆ ಅಂತಂದ್ರೆ, ಅಕ್ಕಪಕ್ಕ ರಾಜ್ಯಗಳಲ್ಲಿ ಚುನಾವಣೆಗಳು ನಡೆದಾಗ ಹಣ ಸಪ್ಲೈ ಕೂಡ ಇಂತ ಇರುವಂತ ಸರ್ಕಾರದ MLAಗಳು ಅವ್ರಿವ್ರು ಮಾಡ್ತಾರೆ. ಬಟ್ ಬೆಂಗಳೂರಲ್ಲಿ ನಮಗೆ ಟನಲ್ ಪ್ರಾಜೆಕ್ಟ್ ನಮ್ ಯಾರಿಗೂ ಕೂಡ ಬೇಕಾಗಿಲ್ಲ.
ಟನಲ್ ಪ್ರಾಜೆಕ್ಟ್ ಇಂದ ಯಾರಿಗೂ ಏನು ಉದ್ಧಾರನೂ ಆಗಲ್ಲ. ಟನಲ್ ಪ್ರಾಜೆಕ್ಟ್ ಇಂದ ನಮ್ಗೆ ಸಹಾಯಕ್ಕಿಂತ ಡ್ಯಾಮೇಜಸ್ ಜಾಸ್ತಿ ಇದೆ. ಏನಕ್ಕೆ ಅಂತಂದ್ರೆ ಬೆಂಗಳೂರಲ್ಲಿ ರಸ್ತೆಗಳು ಹೆಚ್ಚು ಕಡಿಮೆ ಒಂದು 30,000 ಕಿಲೋಮೀಟರ್ ಅಲ್ಲ, ಒಂದು 15,000 ಕಿಲೋಮೀಟರ್ ರಸ್ತೆಗಳಿರ್ಬೋದು. 15,000 ಕಿಲೋಮೀಟರ್ ರಸ್ತೆಗಳು ಕೂಡ ಬೆಂಗಳೂರಲ್ಲಿ ಇರುವಂತದ್ದು ಎಲ್ಲ ಬರೀ ಗುಂಡಿಗಳಾಗಿ ಮಾರ್ಪಟ್ಟಿದೆ. ಅಲ್ರಿ, ಈ ಕಾಂಗ್ರೆಸ್ ಅವರು ಮಾನಗೇಡಿಗಳು ಓಟ್ ಚೋರಿ ಅಂತಾರೆ. ಇವ್ರ ಕೈಗೆ ಅಧಿಕಾರ ಕೊಟ್ಟು ಬೆಂಗಳೂರಲ್ಲಿ ಟಾರ್ ಚೋರಿ, ಆಮೇಲೆ ಆ ಟಾರ್ ಚೋರಿ ಮಾಡ್ತಾ ಗುಂಡಿ ಚೋರಿ. ಬೆಂಗಳೂರಲ್ಲಿ 200ಕ್ಕೂ ಹೆಚ್ಚು ರೇಪ್ ಕೇಸ್ ಆಗಿದೆ. ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ. ಕರ್ನಾಟಕದಲ್ಲಿ 700 ರೇಪ್ ಕೇಸ್ ರಿಜಿಸ್ಟರ್ ಆಗಿದೆ. ಓಕೆ, ಉತ್ತರ ಇಲ್ಲ ಅವ್ರಿಗೆ. ಹೆಣ್ಣು ಮಕ್ಕಳ ಮಾನ ಚೋರಿ ಆಗ್ತಾ ಇದೆ. ಮಾನ ಮರ್ಯಾದೆ ಇಲ್ದವರು, ಆಮೇಲೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ದವರು, ಇರೋ ಜನರಿಗೆ ಒಂದು ಸುಸಜ್ಜಿತವಾದಂತ ವಾತಾವರಣ ಕಲ್ಪಿಸಿಕ್ಕಾಗಲ್ಲ. ಬೆಂಗಳೂರಲ್ಲಿ ಬರೀ ಹೊಗೆ 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 ಹೊಗೆ. ನನಗೆ ಗೊತ್ತಿಲ್ಲ ನೀವೆಲ್ಲ ಹೇಗ್ ಜೀವನ ಮಾಡ್ತೀರಾ ಅಂತ. ನಾನ್ ಬೆಂಗಳೂರಿಗರಿಗೆ ಕೇಳೋದೇನು ಅಂತಂದ್ರೆ, ವಿ ಆಲ್ ಶುಡ್ ಯಾಕೆ ಅಂತಂದ್ರೆ, ಇದು ಬೆಂಗಳೂರಲ್ಲಿ ಪ್ರತಿಯೊಬ್ಬನು ಕೂಡ ಅವನಿಗೆ ಅಲ್ಲಿರ್ಬೇಕಾದ್ರೆ ಅವನು ಹಣ ಕೊಟ್ಟು ಮನೆ ಕಟ್ಕೊಂಡಿರ್ತಾನೆ, ಅಥವಾ ಹಣ ಕೊಟ್ಟು ಪ್ರಾಪರ್ಟಿ ತಗೊಂಡಿರ್ತಾನೆ, ಹಣ ಕೊಟ್ಟು ಬಾಡಿಗೆ ಮನೆ ತಗೊಂಡಿರ್ತಾನೆ. ನಮಗೆ ಸೌಕರ್ಯ ಕೊಡದೆ ಟನಲ್ ಪ್ರಾಜೆಕ್ಟ್ ಮಾಡೋದ್ರಿಂದ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ. ಗ್ರೌಂಡ್ ವಾಟರ್ ತುಂಬಾ ಕೆಳಮಟ್ಟಕ್ಕೆ ಬಿದ್ದೋಗುತ್ತೆ. ಗ್ರೌಂಡ್ ವಾಟರ್ ಅಲ್ಲ, RTA ನಲ್ಲಿ ತಗೊಂಡಿದ್ವಿ ಬಿಡಿ, ಅದು ಏನ್ ಪರವಾಗಿಲ್ಲ. RTA ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದ್ರೆ ಈ ಟನಲ್ ಪ್ರಾಜೆಕ್ಟ್ ನ ಮಾಡಿದ್ರೆ ಬೆಂಗಳೂರು ಇನ್ನ ನಾಶದ ಅಂಚಿಗೆ ಹೋಗುತ್ತೆ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಹೇಳಿದ್ದಾರೆ. IISc ರಿಪೋರ್ಟ್ ಇದೆ. ವಿ ಡೋಂಟ್ ವಾಂಟ್ ದಿಸ್ ಟನಲ್ ಪ್ರಾಜೆಕ್ಟ್. DK ಶಿವಕುಮಾರ್ ಟನಲ್ ಪ್ರಾಜೆಕ್ಟ್ ನಮಗೆ ಬೇಡ. ಯಾವ ಟನಲ್ ಪ್ರಾಜೆಕ್ಟ್ ಬೇಡ, ಪ್ರಾಜೆಕ್ಟೇ ಬೇಡ. ಯಾಕೆ ಅಂತಂದ್ರೆ ಬೆಂಗಳೂರು ಸ್ಯಾಚುರೇಟ್ ಆಗಿದೆ. 1.4 ಕೋಟಿ ಜನಸಂಖ್ಯೆ ಇದೆ, 1.3 ಕೋಟಿ ಗಾಡಿಗಳಿದೆ. ಸೊ ನಮಗೆ ಇರೋ ಬೆಂಗಳೂರನ್ನ ಇರೋರಿಗೆ ನೆಮ್ಮದಿಯಾಗಿ ಬಿಟ್ಟುಬಿಟ್ರೆ ಸಾಕು. ಪ್ರತಿದಿನ 4,000 ಗಾಡಿಗಳು. ವಿ ವಾಂಟ್ RTO ಮತ್ತೆ ಟ್ರಾಫಿಕ್ ಇಲಾಖೆಯವರು ಗಾಡಿ ರಿಜಿಸ್ಟ್ರೇಷನ್ ನ ಸ್ಟಾಪ್ ಮಾಡ್ಲಿಕ್ಕೆ, ಆಮೇಲೆ ಗಾಡಿಗಳಿಗೆ ಪಾರ್ಕಿಂಗ್ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಮಾಡೋ ಅಂತ ಪ್ರೋಸೆಸ್ಗೆ RTO ಕಮಿಷನರು ಮತ್ತೆ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅವರೇ ನಿಮಗೆ ಸಂಬಳ ಕೊಡ್ತಾ ಇರೋದು ಈ ತರ ರೆಕಮೆಂಡೇಶನ್ ಮಾಡಕ್ಕೆ. ನೀವುಗಳು ಈ ರೀತಿ ರೆಕಮೆಂಡೇಶನ್ ಮಾಡಕ್ಕೋಸ್ಕರನೇ ಜಾಯಿಂಟ್ ಕಮಿಷನ್ ಆಗಿ ಕೂತ್ಕೊಂಡಿರೋದು. ಹಂಗಾಗಿ ಬೆಂಗಳೂರು ತುಂಬಾ 1.3 ಕೋಟಿ ಗಾಡಿಗಳಿದೆ. ದಯಮಾಡಿ ಸರ್ಕಾರಕ್ಕೆ ಇನ್ನು ಮುಂದಾದ್ರೂ ಪಾರ್ಕಿಂಗ್ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಅನ್ನೋ ಒಂದು ಸ್ಕೀಮ್ ಅನ್ನ ತರಬೇಕು. ಜೊತೆನಲ್ಲಿ ನಮಗೆ ಈ ಬೆಂಗಳೂರಲ್ಲಿ ಮಾಡ್ತಾ ಇರುವಂತ ಟನಲ್ ಪ್ರಾಜೆಕ್ಟ್ ಬೇಕಾಗಿಲ್ಲ. ನಾವು ಒಂದು ಅಭಿಯಾನ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ವಿ ಆರ್ ಕ್ರಿಯೇಟಿಂಗ್ ಎನ್ ಅವೇರ್ನೆಸ್ ಕ್ಯಾಂಪೇನ್. ಹೆಬ್ಬಾಳದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಒಂದು ಭಾನುವಾರ ಅಥವಾ 2-3 ದಿವಸಗಳ ಕಾಲ ಈ ಟನಲ್ ಇಂದ ಆಗುವಂತ ಅನಾಹುತಗಳು. ಬೆಂಗಳೂರು ಏನಾಗಿದೆ, ಬೆಂಗಳೂರು ಒಂದು ಕ್ಯಾನ್ಸರ್ ಕ್ಯಾಪಿಟಲ್ ಸಿಟಿ ಆಗಿ ಮಾರ್ಪಟ್ಟಿದೆ. ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಪ್ರತಿ 3ನೇ ಮನೆಯಲ್ಲೂ ಕ್ಯಾನ್ಸರ್ ಇದೆ. DK ಶಿವಕುಮಾರ್ ಏನಾಗಬೇಕು, ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ತಾನೆ, ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತಾನೆ, ಸದಾಶಿವನವ್ರ ಮನೇಲಿದ್ದಾನೆ. ಇಂಪೋರ್ಟೆಡ್ 10 ಲಕ್ಷ ರೂಪಾಯಿ ಅಥವಾ 1 ಕೋಟಿ ರೂಪಾಯಿ ಬೆಲೆ ಬಾಳೋ ಅಂತ ಫಿಲ್ಟರ್ ಅಲ್ಲಿ ನೀರು ಕುಡಿತಾನೆ. ಅವ್ರ ಕುಟುಂಬ ಚೆನ್ನಾಗಿದೆ, ಹಂಗಾಗಿ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸಮಸ್ಯೆಗೆ ಈಡಾಗ್ತಾ ಇರೋದು ಸಾರ್ವಜನಿಕರು. ವಿ ಡೋಂಟ್ ವಾಂಟ್ ನಮಗೆ ಅಟ್ ಎನಿ ಕಾಸ್ಟ್ ಬೆಂಗಳೂರಲ್ಲಿ ಇವ್ರು ಮಾಡಕೊಟ್ರು ಅಂತ DK ಶಿವಕುಮಾರ ಮಾಡಕೊಟ್ರು ಟನಲ್ ಪ್ರಾಜೆಕ್ಟ್ ಅನ್ನ ನಾವು ವಿರೋಧಿಸುತ್ತೇವೆ. ನಮ್ಮ ನೈತಿಕ ಹಕ್ಕು, ನಮ್ಮ ಹಕ್ಕಿಗೆ ಸರ್ಕಾರನೇ ಹೊಣೆ. ಯಾವುದೇ ಕಾರಣಕ್ಕೂ ಸರ್ಕಾರ ಈ ಒಂದು ಟನಲ್ ಪ್ರಾಜೆಕ್ಟ್ ಮಾಡಬಾರದು. ಮಾಡಿದ್ರೆ ಅದಕ್ಕಾಗೋಂತ ಅನಾಹುತನ, ಅಕಸ್ಮಾತ್ ನಾಳೆ ಟನಲ್ ಪ್ರಾಜೆಕ್ಟ್ ಮಾಡಿ ಅನಾಹುತ ಆದ್ರೆ DK ಶಿವಕುಮಾರ್ ಆಸ್ತಿನ ಮುಟ್ಟುಗೋಲು ಹಾಕೋಣಕ್ಕೆ ಪ್ರಾವಿಷನ್ ಮಾಡಂಗಿದ್ರೆ ನಾವ್ ಇದಕ್ಕೆ ಒಪ್ಕೊಳ್ತೀವಿ. DK ಶಿವಕುಮಾರ್ನ ಸಂಪೂರ್ಣ ಆಸ್ತಿಯನ್ನ ಟನಲ್ ಪ್ರಾಜೆಕ್ಟ್ ಮಾಡಿ ಹೆಚ್ಚು ಕಮ್ಮಿ ಆದ್ರೆ, ಆಲ್ರೆಡಿ ಬೆಂಗಳೂರಿನ ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟ್ ಇದಾರೆ ಅಂತ ಮೊನ್ನೆ ಸರ್ಕಾರ ಒಂದು ಹೆಲ್ತ್ ಪ್ರೋಗ್ರಾಮ್ ಚೆಕ್ಅಪ್ ಮಾಡಿದಾಗ 5,600 ಜನಕ್ಕೆ ಕ್ಯಾನ್ಸರ್ ಪತ್ತೆ ಆಗಿದೆ. ದೇ ಆಲ್ ಅಂಡರ್ ಶಾಕ್. ನೀವು ಬೆಂಗಳೂರಲ್ಲಿ ಕುಡಿತಾ ಇರೋದು 1.3 ಕೋಟಿ ಗಾಡಿಗಳ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಲೆಡ್, ಈ ರೀತಿಯ ಒಂದು ಗಾಳಿಯನ್ನ ಕುಡಿತಾ ಇದ್ದೀರಾ. ಯು ಆರ್ ನಾಟ್ ಕನ್ಸ್ಯೂಮಿಂಗ್ ಆಕ್ಸಿಜನ್. ನೀವು ಆಕ್ಸಿಜನ್ ನ ಕುಡಿತಾ ಇಲ್ಲ,
ನೀವು ಕನ್ಸ್ಯೂಮ್ ಮಾಡ್ತಾ ಇರೋದೇ ಈ ಗಾಡಿಗಳು ಬಿಡ್ತಾ ಇರುವಂತ ವಿಷಕಾರಿಯಾದಂತ ಹೊಗೆಯನ್ನ. ಸೊ ಗಾಳಿ ಹೊಗೆ, ಗ್ರೌಂಡ್ ಅಲ್ಲಿ ಇರೋ ನೀರು ಕೂಡ ಟಾಕ್ಸಿಕ್ ಮಾಡಿಟ್ಟಿದ್ದಾರೆ. ವಾಟರ್ ಕಮಿಷನ್ ರಿಪೋರ್ಟ್ ಇದೆ, ಬೆಂಗಳೂರಿನ ಗ್ರೌಂಡ್ ವಾಟರ್ ಸಂಪೂರ್ಣವಾಗಿ ಟಾಕ್ಸಿಕ್ ಆಗಿದೆ ಅಂತ. ಇಷ್ಟೆಲ್ಲ ಆದ್ಮೇಲೂ ಕೂಡ ಬೆಂಗಳೂರಲ್ಲಿ ಗಾಡಿ ರಿಜಿಸ್ಟ್ರೇಷನ್ ನಿಲ್ಸಿಲ್ಲ. ಬೆಂಗಳೂರಲ್ಲಿ ಇಲ್ಲಂದ್ರೆ ಅಲ್ಲಿ ಟ್ರಾಫಿಕ್ ಅವರು ಗಾಡಿಗಳನ್ನ ನಿಲ್ಸಿದ್ದಾರೆ. ಟ್ರಾಫಿಕ್ ಟೋ ಮಾಡಕ್ಕೆ ಸರ್ಕಾರದ ಹತ್ರ ಸರ್ಕಾರಿ ವಾಹನ ಸಹ ಇಲ್ಲ. ಮತ್ತೆ ಟ್ರಾಫಿಕ್ ಅವರು ಎಲ್ಲಂದ್ರೆ ಅಲ್ಲಿ ಗಾಡಿಗಳನ್ನ ಬಿಸಾಕ್ತಾರೆ. ಮನುಷ್ಯನ ಪಾಪ್ಯುಲೇಷನ್ ಗಿಂತ ಗಾಡಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಗಾಡಿ ಬಿಡುವಂತ ಹೊಗೆ ಇದೆಯಲ್ಲ, ಅದು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ವಯಸ್ಸಾಗಿರೋ ತಂದೆ ತಾಯಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಭವಿಷ್ಯಕ್ಕೆ ಖಂಡಿತವಾಗಿ ಅದು ಮಾರಣಾಂತಿಕವಾಗಲಿದೆ ಅಂತ ಹೇಳುತ್ತಾ, ಈ ಟನಲ್ ಪ್ರಾಜೆಕ್ಟ್ ಇಂದ ಬೆಂಗಳೂರು ಸರ್ವನಾಶ ಆಗುತ್ತೆ. ನಾವು ಆಲ್ರೆಡಿ 1250 ಕೆರೆಗಳನ್ನ ಬೆಂಗಳೂರಲ್ಲಿ ಕಳ್ಕೊಂಡಿದ್ದೇವೆ. ಇವ್ರು ಹೇಳ್ತಾರಲ್ಲ ಓಟ್ ಚೋರಿ ಅಂತ. ಈ ದುಷ್ಟ ರಾಜಕಾರಣಿಗಳು ಕಳೆದ 30 ವರ್ಷದಲ್ಲಿ 1250 ಕೆರೆಗಳನ್ನ ಚೋರಿ ಮಾಡಿದ್ದಾರೆ. ನಾಲಾಯಕ್ ಇಡಿಯಟ್ಸ್ ಅಂಡ್ ಕರಪ್ಟ್ ಫೆಲೋಸ್ ಎಲ್ಲ ಮೂರು ಪಕ್ಷದವರು 1250 ಕೆರೆಗಳನ್ನ ತಿಂದಾಕಿದ್ದಾರೆ. ಅಧಿಕಾರಿಗಳನ್ನ ಸೇರ್ಕೊಂಡು ಕರ್ನಾಟಕದಲ್ಲಿ 11,000 ಕೆರೆಗಳು ತಿಂದಾಕಿದ್ದಾರೆ. ಅಲ್ಲ ರೀ, ಇವ್ರ ಅಧಿಕಾರಕ್ಕೋಸ್ಕರ ಓಟ್ ಚೋರಿ ಅಂತಾರೆ ಕಾಂಗ್ರೆಸ್ ಅವರು. ಕೆರೆಗಳನ್ನ ಚೋರಿ ಮಾಡಿದ್ದಾರೆ. 11,000 ಕೆರೆಗಳು ಚೋರಿ ಆಗಿದೆ. ಬೆಂಗಳೂರಲ್ಲಿ 1250 ಕೆರೆಗಳು ಚೋರಿ ಆಗಿದೆ. ಬೆಂಗಳೂರಲ್ಲಿ ನೆಮ್ಮದಿ ಇಲ್ಲ. ಬೆಂಗಳೂರಲ್ಲಿ ಸಾರ್ವಜನಿಕರ ಆರೋಗ್ಯ ಚೋರಿ ಆಗಿದೆ. ಪ್ರತಿ 3ನೇ ಮನೆಯಲ್ಲಿ ಕ್ಯಾನ್ಸರ್ ಇದೆ. ಬೆಂಗಳೂರಲ್ಲಿ ಇರೋರಿಗೆ ಎಲ್ಲಾ ರೀತಿಯ ಸಮಸ್ಯೆಗಳಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಇದೆ. ಕುಡಿಯಕ್ಕೆ ನೀರ್ ಸಿಗಲ್ಲ. ಬೇಸಿಗೆ ಬಂದ್ರೆ ಕುಡಿಯಕ್ಕೆ ನೀರ್ ಸಿಗಲ್ಲ. ಮಳೆಗಾಲ ಬಂತು ಅಂತಂದ್ರೆ ಕೆರೆ ಆಗತ್ತೆ. ಇಂತ ಬೆಂಗಳೂರಲ್ಲಿ ಈಗ ಈ ಅಪ್ಪ ಹಳ್ಳ ಹೊಡೆದು ಟನಲ್ ಮಾಡಕ್ ಹೊಟ್ಟಿದ್ದಾನೆ. ವಿ ಆಪೋಸ್, ಮಾನ್ಯ ಸಿಎಂ ಸಿದ್ದರಾಮಯ್ಯನವರೇ, ವಿ ಆಪೋಸ್ ದಿಸ್. ಆಮೇಲೆ ಅತಿ ಶೀಘ್ರದಲ್ಲೇ ಹೆಬ್ಬಾಳದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ವಿ ಆರ್ ರನ್ನಿಂಗ್ ಎ ಕ್ಯಾಂಪೇನ್. ಬೆಂಗಳೂರನ್ನ ಉಳಿಸಿ, ಬೆಂಗಳೂರಲ್ಲಿರೋರ್ಗೆ ಆರೋಗ್ಯನ ಉಳಿಸಬೇಕಾದ್ದು ಸರ್ಕಾರದ ಕೆಲಸ. ಬೆಂಗಳೂರಲ್ಲಿರೋ ಜನರಿಗೆ ನೆಮ್ಮದಿಯಾಗಿ ರಸ್ತೆನಲ್ಲಿ ಹೋಗ್ಬೇಕಾದ್ರೆ 4 ಕಿಲೋಮೀಟರ್ ಹೋಗ್ಲಿಕ್ಕೆ 1 ಅವರ್ ಬೇಕಾಗಿದೆ. ಆ ಮಟ್ಟಕ್ಕೆ ಬೆಂಗಳೂರಿನ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್ ಆಫ್ ವೆಹಿಕಲ್ಸ್, ಅವ್ರಿಗೆ ಪಾರ್ಕಿಂಗ್ ಇದ್ರೆ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಬೇಕು ಅನ್ನೋ ಒಂದು ಹೊಸ ಕಾನೂನು ತರಬೇಕು. ಪ್ರಾಪರ್ಟಿಗಳು ಅಷ್ಟೇನೆ, ಇನ್ನು ಮುಂದೆ ಯಾವುದೇ ದೊಡ್ಡ ಬಿಲ್ಡಿಂಗ್ ಗಳಿಗೆ ಪರ್ಮಿಷನ್ ಗಳನ್ನ 20-30 ಫ್ಲೋರ್ ಕೊಡುವಂತದ್ದು ಯಾವ್ದು ಕೊಡಬಾರದು. ಮಲ್ಟಿ ಪ್ರಾಜೆಕ್ಟ್ಸ್ ಯಾವ್ದನ್ನು ಮಾಡಬಾರದು. ಏನಕ್ಕೆ ಅಂದ್ರೆ ಬೆಂಗಳೂರಲ್ಲಿ ಬರೀ ಧೂಳು, ಬರೀ ಕನ್ಸ್ಟ್ರಕ್ಷನ್, ಬರೀ ಗಾಡಿಗಳು, ಬರೀ ಹೊಗೆ, ಬರೀ ಕ್ಯಾನ್ಸರ್ ಇರುವಂತ ವ್ಯಕ್ತಿಗಳು ಆಗ್ತಾ ಇದ್ದಾರೆ. ನಿಮ್ಮ ಮಕ್ಕಳಿದ್ದಾರೆ, ನಿಮ್ ತಂದೆ ತಾಯಿ ಇದ್ದಾರೆ. ಬೆಂಗಳೂರು ಒಂದು ಗಾರ್ಡನ್ ಸಿಟಿ ಆಗಿತ್ತು, ಇವತ್ತು ಕ್ಯಾನ್ಸರ್ ಸಿಟಿ ಆಗಿದೆ, ರೇಪ್ ಸಿಟಿ ಆಗಿದೆ, ಆಮೇಲೆ ಡ್ರಗ್ಸ್ ಸಿಟಿ ಆಗಿದೆ. ಆಮೇಲೆ ನೆಮ್ಮದಿನ ಕಳ್ಕೊಂಡಿದ್ದೇವೆ. ಇರೋ ಬೆಂಗಳೂರು ನಮಗ್ ಬೇಕಾಗಿದೆ. ಹಂಗಾಗಿ ನಾವು ಈ ಒಂದು ಟನಲ್ ಪ್ರಾಜೆಕ್ಟ್ ಅನ್ನ ಅಪೋಸ್ ಮಾಡ್ತಾ ಇದ್ದೇವೆ. ಆಮೇಲೆ ದಿಸ್ ಅಪೋಸಿಷನ್ ಈಸ್ ಸೈಂಟಿಫಿಕಲಿ ವ್ಯಾಲಿಡ್. ಯಾಕೆ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಈ ಟನಲ್ ಪ್ರಾಜೆಕ್ಟ್ ಅನ್ನ ಮಾಡಿದ್ರೆ ಬೆಂಗಳೂರು ನಾಶ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ನಿಮ್ಗೆ ತಿಳಿಸುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ವಕೀಲ್ ಸಾಬ್, ಕಣಕಣದಲ್ಲೂ ಕನ್ನಡ.